Okay, so what is good, everyone? Welcome to another episode. And ಇವತ್ತು ನಾ ಮಧ್ಯಾಹ್ನ ಸ್ಟಾರ್ಟ್ ಮಾಡ್ಲತ್ತಂದ್ರೆ ವ್ಲಾಗ್. ಸೊ ಮುಂಜಾನೆ ನಂದೊಂದು ಪ್ರೆಸೆಂಟೇಷನ್ ಟೈಪ್ ಇತ್ತು. ಸೊ ಅದಕ್ಕೆ ನಾ ಪ್ರಿಪೇರ್ ಆಗೋದಾಗ ಎಷ್ಟು ಬ್ಯುಸಿ ಆಗ್ಬಿಟ್ಟೆ ಅಂದ್ರೆ ನಾ ಇವತ್ತು ವಿಡಿಯೋ ಶೂಟ್ ಮಾಡ್ಲತ್ತಂತಂದು ಮರೆತುಬಿಟ್ಟೆ. ಸೊ ಟುಡೇ ವಿ ವಿಲ್ ಬಿ ಟ್ರೈನಿಂಗ್ ಬ್ಯಾಕ್ ಆ್ಯಂಡ್ ನಾ ಸ್ವಲ್ಪ ಮಾಡಿಫಿಕೇಶನ್ಸ್ ಮಾಡೀನಿ ನನ್ನ ಬ್ಯಾಕ್ ಒಳಗೆ. ಸೊ ಬೇಸಿಕ್ಲಿ ಇಲ್ಲ, ನನಗೆ ಲ್ಯಾಟ್ ಪುಲ್ ಡೌನ್ ಮತ್ತು ಪುಲ್ಅಪ್ಸ್ನ ಎರಡೂ ಮಾಡೋದಿತ್ತು. ಸೊ ಅದಕ್ಕೆ ಎರಡು ಒಂದು ಸೆಟ್ ಹಾಕೇನಿ. ಸೊ ವಿಲ್ ಟಾಕ್ ಅಬೌಟ್ ದ್ಯಾಟ್ ಇನ್ ದ ಜಿಮ್. ಆ್ಯಂಡ್ ಬಾಕಿ ಅಪ್ಡೇಟ್ಸ್ ಏನಂದ್ರೆ, ಸೊ ವಿ ಆರ್ ಫೈನಲಿ ಆನ್ 2200 ಕ್ಯಾಲರೀಸ್. ಸೊ ವಿ ಆರ್ ಗೆಟಿಂಗ್ ದೇರ್ ಮೇಂಟೆನೆನ್ಸ್ ಆದ್ಮೇಲೆ ಬಲ್ಕ್ ಸ್ಟಾರ್ಟ್ ಮಾಡೋಣ ಅಂತ. ಇಟ್ಸ್ ಟೈಮ್ ಟು ಗೆಟ್ ಬಿಗ್. ಸೊ ಓಕೆ, ಮತ್ತೇನಂದ್ರೆ ಅಭ್ಯಾಸ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ. ಅಭ್ಯಾಸ ಬಗ್ಗೆ ಏನಂದ್ರೆ, ನಾ ಅಯೋಧ್ಯೆ ಹೋಗಿದ್ದೆ ಅಲ್ಲ, ಅವಾಗ ನಂದು ಸ್ವಲ್ಪ ಎಕ್ಸಾಮ್ಸ್ ಮಿಸ್ ಆಗಿದ್ದು, ನಾ ಹೇಳಿದ್ದೆ ಅಲ್ಲ. ಸೊ ಎಕ್ಸಾಮ್ಸ್ ಮಿಸ್ ಆಗಿದ್ದ ಸಂಬಂಧ ಅದ್ರದ್ದು ಮೇಕಪ್ ಅಂದ್ರೆ ಮೇಕಪ್ ಟೆಸ್ಟ್ ಅಂತಂದಿರ್ತದೆ. ಸೊ ಅವಾಗ ಮಿಸ್ ಮಾಡಿದ್ದು ನಮಗೆ ವಾಪಸ್ ಬರೆಯೋ ಅಪಾರ್ಚುನಿಟಿ ಇರ್ತದೆ. ಸೊ ಅದು ನಂದು 22nd ಅದ. ಸೊ ಅದ್ರದ್ದು ಪ್ರಿಪ್ರೇಷನ್ ಮಾಡ್ಬೇಕು. ಸೊ 24th 25th ನನ್ನ ಥರ್ಡ್ ಐ ಅದ, ಅದ್ರ ಪ್ರಿಪ್ರೇಷನ್ ಮಾಡ್ಬೇಕು. ಅದಾದ್ಮೇಲೆ ಲ್ಯಾಬ್ ಇಂಟರ್ನಲ್ಸ್ ಅದ, ಅದ್ರ ಪ್ರಿಪ್ರೇಷನ್ ಮಾಡ್ಬೇಕು. ಸೊ ಎಲ್ಲ ಇಲ್ಲವ. ಸೊ ಮಜಾ ಬರ್ತದ. ಆದ್ರೆ ಹಿಂಗ ಟಫ್ ಥಿಂಗ್ಸ್ ಇರ್ತದಲ್ಲ ಮಾಡ್ಲಿಕ್ಕೆ, ಅವಾಗ ನಂಗೆ ಹಿಂಗ್ ಮೇಕ್ಸ್ ಮೀ ಫೀಲ್ ಅಲೈವ್. ಮಜಾ ಬರ್ತದ ಮಾಡ್ಲಿಕ್ಕೆ. ಸೊ ಲೆಟ್ಸ್ ಗೆಟ್ ವಿತ್ ಇಟ್. ಆ್ಯಂಡ್ ಐ ವಿಲ್ ಸಿ ಯು ಇನ್ ದ ಜಿಮ್ ಪ್ರಾಬಬ್ಲಿ. ಈಗ ಸ್ವಲ್ಪ ಊಟ ಮಾಡಿ ಅಭ್ಯಾಸ ಮಾಡಿ ಐ ವಿಲ್ ಸಿ ಯು ಇನ್ ದ ಜಿಮ್. ಸೊ ಲೆಟ್ಸ್ ಗೋ. ಓಕೆ, ಸೊ ಬ್ಯಾಕ್ ಡೇಟಸ್ ಆ್ಯಂಡ್ ನಾ ಮನೆಯೊಳಗೆ ಹೇಳಿರತ್ತಿದ್ದೆ ಅಲ್ಲ, ಸೊ ಸ್ವಲ್ಪ ಚೇಂಜಸ್ ಮಾಡೋಣ ಅಂತಂದು. ಸೊ ಚೇಂಜಸ್ ಏನಂದ್ರೆ, ಫಸ್ಟ್ ಸೆಟ್ಸ್ ಒಳಗೆ ಸೊ ಟೋಟಲ್ ಆಫ್ 4 ಸೆಟ್ಸ್ ಮಾಡ್ತಿದ್ದೆ ನಾ ಯಾವಾಗ ಕಟ್ ಒಳಗಿದ್ದೆ. ಪೀಕ್, ಫೇಲಿಯರ್ ತನ ಆ್ಯಂಡ್ ಸ್ಲೋ ಆ್ಯಂಡ್ ಕಂಟ್ರೋಲ್. ಆ್ಯಂಡ್ ಈಗ ನಾ 5 ಸೆಟ್ಸ್ ಮಾಡೀನಿ. ಸೊ 2 ಸೆಟ್ಸ್ ಫಾರ್ ವರ್ಟಿಕಲ್ ಪುಲ್, 2 ಸೆಟ್ಸ್ ಫಾರ್ ಹಾರಿಜಾಂಟಲ್ ಪುಲ್ ಆ್ಯಂಡ್ 1 ಸ್ಟ್ರೇಟ್ ಆರ್ಮ್ ಪುಲ್ ಡೌನ್ಸ್ ಮಾಡೋಣ ಇವತ್ತು. ಆ್ಯಂಡ್ ವರ್ಟಿಕಲ್ ಪುಲ್ ಒಳಗೆ ನಾ ಯೂಶ್ವಲಿ ನಾ ಪುಲ್ಅಪ್ಸ್ ಮಾಡ್ತಿದ್ದೆ ಆರ್ ಲ್ಯಾಟ್ ಪುಲ್ ಡೌನ್ ಮಾಡ್ತಿದ್ದೆ. ಸೊ ನಂಗೆ ಎರಡೂ ಮಾಡೋ ಮನ್ಸಿರೋ ಸಂಬಂಧ ನಾನು 1 ಸೆಟ್ ಆಫ್ ಪುಲ್ಅಪ್ಸ್ ಆ್ಯಂಡ್ 1 ಸೆಟ್ ಆಫ್ ಲ್ಯಾಟ್ ಪುಲ್ ಡೌನ್ ಇನ್ಕ್ಲೂಡ್ ಮಾಡೀನಿ. ಆ್ಯಂಡ್ ಫಾರ್ ವರ್ಟಿಕಲ್ ಪುಲ್ ಅಂತ ಇದಾತ, ಹಾರಿಜಾಂಟಲ್ ಪುಲ್ ಒಳಗೆ ಕೇಬಲ್ ರೋಸ್ ಮಾಡೋಣಂತೆ. ಆ್ಯಂಡ್ ರಿಯರ್ ಡೆಲ್ಟ್ಸ್ ಮಾಡಿ ವಿಲ್ ಎಂಡ್ ಇಟ್ ವಿತ್ ಸ್ಟ್ರೇಟ್ ಆರ್ಮ್ ಪುಲ್ ಡೌನ್ಸ್ ಆ್ಯಂಡ್ ವಿ ಆರ್ ಡನ್ ಫಾರ್ ದ ಬ್ಯಾಕ್ ಡೇ. ಸೊ that is the basic overview. So yeah, let's get started with it. So first warm up, let's start ಮಾಡೋಣ. rotator cuffs and ಸ್ವಲ್ಪ light straight arm pull downs ಮಾಡೋಣ, so that we can feel our mind muscle connection better on our main compound or whatever the movements are. So ಯಾರ್ back one certain ಏನ್ muscle ಅದಲ್ಲ, beginners ಯೂಶುವಲಿ the mind muscle connection ಭಾಳ ಇರಂಗಿಲ್ಲ and ಅವ್ರಿಗೆ ಭಾಳ ಏನು ಫೀಲ್ ಆಗಂಗಿಲ್ಲ ಬ್ಯಾಕ್. ಸೊ the one suggestion will be that start your workout with straight arm pull downs. Straight arm pull downs ಲೆ ವಾರ್ಮ್ ಅಪ್ ಮಾಡ್ರಿ, ಕಣ್ಣು ಮುಚ್ಚಿ ಮಸ್ತ್ ಸ್ಟ್ರೇಟ್ ಆರ್ಮ್ ಪುಲ್ ಡೌನ್ಸ್ ಮಾಡ್ರಿ ಸ್ಲೋ ಆಗಿ. ನಿಮ್ದು ಬ್ಯಾಕ್ ಫೀಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಿಮ್ದು ಬ್ಯಾಕ್ ಹೆಂಗೆ ಫೀಲ್ ಆಗ್ಬೇಕಂತ ಗುರ್ತಾಗ್ತದೆ. ನಿಮ್ಗೆ ಮೇನ್ ಏನು ಎಕ್ಸಸೈಸಸ್ ಇರ್ತದಲ್ಲ ಅದ್ರೊಳಗೆ. ಸೊ ಯು ಗೆಟ್ ಆ್ಯನ್ ಐಡಿಯಾ ಅಬೌಟ್ ಹೌ ಟು ಫೀಲ್ your muscles on the main exercise. So try to implement it and yeah, let's go. Let's get started with the back day. Let's get it. ಓಕೆ, ಸೊ ಪುಲ್ಅಪ್ ಸ್ಟಾರ್ಟ್ ಮಾಡೋಣ ಅಂತ. ಸೊ ವಾರ್ಮ್ ಅಪ್ ಎಲ್ಲ ಆತ. ಸೊ ಲಾಸ್ಟ್ ಟೈಮ್ ಏನು ಪುಲ್ಅಪ್ಸ್ ಮಾಡಿದ್ದೆಲ್ಲ ಅವಾಗ 8 ಬಂದಿದ್ವ, ಆದ್ರೆ ನಂಗೆ 8th ರೆಪ್ ಸೇರಿದ್ದಿಲ್ಲ ಇನ್ ದ ಸೆನ್ಸ್ ಐ ಡಿಡೆಂಟ್ ಫೀಲ್ ಸ್ಯಾಟಿಸ್ಫೈಡ್ ಹಿಟ್ಟಿಂಗ್ ದಟ್ 8th ರೆಪ್. ಅದಕ್ಕೆ ನಾನು ನನ್ನ ನೋಟ್ಸ್ ಒಳಗೆ ಮೆನ್ಷನ್ ಮಾಡಿದ್ದೆ 7 reps, 8th ರೆಪ್ ನಾಟ್ ಸ್ಯಾಟಿಸ್ಫೈಡ್ ಅಂತಂದು. ಸೊ ಈ ಟೈಮ್ 10 ಟಾರ್ಗೆಟ್ ಮಾಡೋಣ ಅಂತ. ಸೊ ಅದೇನ್ ಮೆಂಟಾಲಿಟಿ ಇರ್ತದಲ್ಲ, ಅಷ್ಟು ಹೈಯರ್ ರೆಪ್ಪಿಗೆ ಟಾರ್ಗೆಟ್ ಮಾಡೋದು. ಐ ಥಿಂಕ್ ದಟ್ ಅದು ನಿಮ್ಗೆ ಜಾಸ್ತಿ ರೆಪ್ ಹೊಡಿಲಿಕ್ಕೆ ಪುಷ್ ಮಾಡ್ತದೆ. ಅಕಸ್ಮಾತ್ 8 ರೆಪ್ಸ್ ಅಂತಂದು ಇಟ್ಕೊಂಡೆ ಅಂದ್ರೆ 8th ರೆಪ್ ಆದ್ಮೇಲೆ ನೀವು ಅಷ್ಟು ಎಫರ್ಟ್ ಹಾಕಂಗಿಲ್ಲ 9th ರೆಪ್ಪಿಗೆ. ಅಕಸ್ಮಾತ್ 10th ರೆಪ್ ಇಟ್ಕೊಂಡೆ ಅಂದ್ರೆ I'll put that 100% in whatever I have in me. ಅದಕ್ಕೆ 10 reps ಟಾರ್ಗೆಟ್ ಮಾಡೋಣ ಅಂತ. ಲೆಟ್ಸ್ ಗೋ. ಎಷ್ಟು ಬರ್ತದೆ ಅಷ್ಟು. ಸೊ ಲೆಟ್ಸ್ ಗೋ, ಲೆಟ್ಸ್ ಗೆಟ್ ಇಟ್.
ಓಕೆ ಐ ಗಾಟ್ 8 ಆದ್ರೆ ನಾ ಸ್ಟಿಲ್ 8 ರೆಪ್ ಕನ್ಸಿಡರ್ ಮಾಡ್ಲತ್ತಲ್ಲ, ಯಾಕಂದ್ರೆ ನಾ ಸ್ಯಾಟಿಸ್ಫೈಡ್ ಇಲ್ಲ. ಯಾವಾಗ ನನ್ ಚಿನ್ ನಾ ಬಾರ್ ಮೇಲೆ ಹೋಗುದಿಲ್ಲಲ್ಲ, ಅವಾಗ ತನ ನಾ ರೆಪ್ ಕನ್ಸಿಡರ್ ಮಾಡುದಿಲ್ಲ. ನಂಗ ಅದೇನೋ ಅದಪ್ಪ, ನಂಗೆ ಗೊತ್ತಿಲ್ಲ. ಸೊ ಅಂಟಿಲ್ ದ 8th ರೆಪ್ ಬಾರ್ ಚಿನ್ನಿಂಗ್ ಮಾಲ್ ಹೋಗುತ್ತಲ್ಲ, ಅದ್ 8th ರೆಪ್ ಹಂಗ್ ಕನ್ಸಿಡರ್ ಆಗೋದಿಲ್ಲ. ಸೊ ನೆಕ್ಸ್ಟ್ ವೀಕ್ ವಿಲ್ ಗೆಟ್ ದರ್. ಸೊ ಲೆಟ್ಸ್ ಗೋ. ಓಕೆ, ಪ್ರಾಬ್ಲಮ್ ಏನಾಗ್ಯದಲ್ಲ, ಮಸ್ತ್ ನನ್ನ ಟ್ರೈಪಾಡ್ ಮುರಿದಿತ್ತು. ಓಕೆ, ಸೊ ನಾ ಹೆಂಗೋ ಫಿಕ್ಸ್ ಮಾಡಿದೆ, ಜಸ್ಟ್ ಲೈಕ್ ಐ ಫಿಕ್ಸ್ ಮೈ ಹಾರ್ಟ್. ಓಕೆ, ಸೊ ಲ್ಯಾಟ್ ಪುಲ್ ಡೌನ್ ಈಗ. ಆ್ಯಂಡ್ ನಾ ಪುಲ್ಅಪ್ಸ್ ಒಳಗೆ 2 ಸೆಟ್ ಮಾಡಿದೆ, ಯಾಕಂದ್ರೆ ನಂಗೆ ಫಸ್ಟ್ ಸೆಟ್ ಚಲೋ ಅನ್ನಿಸ್ಲಿಲ್ಲ, ಅದಕ್ಕೆ ಇನ್ನೊಂದು ಸೆಟ್ ಮಾಡಿದೆ ನಾಳೆ. ಸೊ ಫಸ್ಟ್ ಸೆಟ್ ಒಳಗೆ 7 ಬಂತು, ಸೆಕೆಂಡ್ ಸೆಟ್ ಒಳಗೆ 5 ಏನೋ ಬಂತು. ಸೊ ನಾವು ಲ್ಯಾಟ್ ಪುಲ್ ಡೌನ್ ಲಾಸ್ಟ್ ಟೈಮ್ ನಂಗೆ 120 ಪೌಂಡ್ಸಿಗೆ 12 ಬಂದಿತ್ತು. ಸೊ ವಾಪಸ್ 12 ಹೊಡೋಣಂತೆ. ಸೊ ನೆಕ್ಸ್ಟ್ ಟೈಮ್ ನಾವು ವೇಟ್ ಜಾಸ್ತಿ ಮಾಡ್ಬೋದು. ಸೊ ಯಾ, ಆ್ಯಂಡ್ ಒಂದು ಟಿಪ್ ಅದ, ನಾ ಆಮೇಲೆ ಕೊಡ್ತೇನಂತ. ಸೊ ಯಾ, ಲೆಟ್ಸ್ ಗೋ. ಓಕೆ ಟಿಪ್ ಏನಿತ್ತಂದ್ರೆ, ಸೊ ನೀವು ಯಾವಾಗ ಆ್ಯಂಡ್ ಒನ್ ಮಿಸ್ಟೇಕ್ ನಾ ಏನು ಮಾಡಿದೆ ಅಂದ್ರೆ, ಸೊ ನೀವು ಅವಾಯ್ಡ್ ಮಾಡ್ರಿ. ಸೊ ನಾ ಯಾವಾಗಿಂತ ಕಾನ್ಸಂಟ್ರೇಟ್ ಒಳಗೆ ಸ್ವಲ್ಪ ಫಾಸ್ಟ್ ಪೇಸ್ಟ್ ಮಾಡ್ಲಿಕ್ಕೆ ಚಾಲು ಮಾಡೇನಲ್ಲ, ಆ್ಯಂಡ್ ಯಾವಾಗ ನಾ ವಿಶಾಲ್ ಜೊತೆ ಟ್ರೈನ್ ಮಾಡಿ ಆದ್ಮ್ಯಾಗ ಅದು ರೂಢಿ ಆಗ್ಬಿಡುತ್ತೆ ನಂಗೆ, ಭಾಳ ಜೋರಾಗಿ ಕಾನ್ಸಂಟ್ರೇಟ್ ಜಗ್ಗುದ. ಸೊ ಅದು ರೂಢಿ ಆಗೋ ಸಂಬಂಧ ನಾ ಲ್ಯಾಟ್ ಪುಲ್ ಡೌನ್ ಒಳಗೂ ಈಗ ಭಾಳ ಜೋರಾಗಿ ಫುಲ್ ಜೋರಾಗಿ ಜಗ್ಗಿದೆ. ಸೊ ಯೂಶ್ವಲಿ ಹಂಗೆ ಮಾಡಬಾರ್ದು, ದಾಟ್ ಈಸ್ ಯೂಸಿಂಗ್ ಮೊಮೆಂಟಮ್. ಸೊ ಫುಲ್ ಕಂಟ್ರೋಲ್ ಒಳಗೆ ಫಾಸ್ಟ್ ಪೇಸ್ಡ ಇರಲಿ, ಆದರೆ ಕಂಟ್ರೋಲ್ ಏನಿರ್ತದಲ್ಲ ನಿಮಗೆ ಫೀಲ್ ಆಗ್ತದ, ಅದು ಕಂಟ್ರೋಲ್ ಒಳಗೆ ಬರ್ಬೇಕು. ಹಿಂಗೆ ಕಂಟ್ರೋಲ್ ಟೈಟ್ ಬರ್ಬೇಕದ. ಸೊ ಅದು ಮಿಸ್ಟೇಕ್ ಮಾಡಿದೆ ನಾ, ಭಾಳ ಏರೊಳಗಿತ್ತು ಹಂಗೆ ಅನ್ನಿಸ್ತು ನಂಗೆ. ದ್ಯಾಟ್ ವಾಸ್ ಒನ್ ಮಿಸ್ಟೇಕ್. ಆ್ಯಂಡ್ ದ ಟಿಪ್ ಇಸ್, ನೀವು ಯಾವಾಗ ರಿಲೀಸ್ ಮಾಡ್ತೀರಲ್ಲ, ಟ್ರೈ ದ್ಯಾಟ್ ನೀವು ಫುಲ್ ನಿಮ್ದು ಆರ್ಮ್ ಎಕ್ಸ್ಟೆಂಡ್ ಮಾಡಬೇಡ್ರಿ ಅಂತಂದು. ಸೊ ಒನ್ ಈಸ್, ನನಗೆ ನೋಟಿಸ್ ಮಾಡಿದ್ದೆ, ನನಗೆ ಎಲ್ಬೋ ಪೇನ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ್ಯಂಡ್ ಅನದರ್ ಒನ್ ಈಸ್ ಏನಂದ್ರೆ, ಸೊ ನಿಮ್ದು ಲ್ಯಾಟ್ಸ್ ಏನಿರ್ತದಲ್ಲ, ಲ್ಯಾಟ್ಸ್ ಇಂತ ಎಂಗೇಜ್ಮೆಂಟ್ ಹೋಗ್ಬಿಡ್ತದೆ ನಂಗೆ ಹಂಗೆ ಅನಿಸ್ತದೆ. ನೀವು ಯಾವಾಗ ಸ್ವಲ್ಪ ಹಿಂಗಿಟ್ಟು ನೀವು ಬಿಡ್ತಿರಲ್ಲ, ಅವಾಗ ಎಂಗೇಜ್ಮೆಂಟ್ ಚಲೋ ಇರ್ತದೆ, ಆಮೇಲೆ ನಿಮ್ಮ ಸ್ಕ್ಯಾಪ್ಯುಲಾ ಚಲೋ ಓಪನ್ ಆಗ್ತದೆ ಹಂಗೆ ಅನಿಸ್ತದೆ ನಂಗೆ. ಸೊ ದಾಟ್ಸ್ ದ ರೀಸನ್. ಟ್ರೈ ಮಾಡಿರಿ, ನಿಮಗೇನು ಸೂಟ್ ಆಗ್ತದೆ ಅದು ಮಾಡಿರಿ. ನನ್ನ ಪ್ರಕಾರ ನಾ ಹೇಳ್ತೀನಿ, ಫುಲ್ ಬಿಡೋಕ್ಕಿಂತ ಸ್ವಲ್ಪ ಆ್ಯಂಗಲ್ ಒಳಗಿಟ್ಟ ಫುಲ್ ಸ್ಕ್ಯಾಪ್ಯುಲಾ ಓಪನ್ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಸೊ ದ್ಯಾಟ್ ಯುವರ್ ಲ್ಯಾಟ್ಸ್ ಗೆಟ್ ಸ್ಟ್ರೆಚ್ಡ್ ಸ್ಟಿಲ್ ಮೋರ್. ಸೊ ದ್ಯಾಟ್ ವಾಸ್ ಒನ್ ಟಿಪ್. ಸೊ ನೋಡ್ರಿ, ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ರಿ, ವಾಟ್ ಸೂಟ್ಸ್ ಫಾರ್ ಯು. ಸೊ ಯಾ, ಲೆಟ್ಸ್ ಗೋ. ಸೊ ರೇರ್ ಡಾಟ್ಸ್ ಹ್ಯಾಮರ್ ಮಾಡೋಣ ಅಂತೀಗ. ಸೊ ರೋಸ್ಗಿಂತ ಮೊದಲು ಹಂಗೆ ರೇರ್ ಡಾಟ್ಸ್ ಮಾಡ್ಲತ್ತೆ ಫಾರ್ ಚೇಂಜ್. ಸೊ ಯಾ, ರೇರ್ ಡಾಟ್ಸ್ 2 ಸೆಟ್ ಮಾಡೋಣಿಲ್ಲ. ಸೊ ಲಾಸ್ಟ್ ಟೈಮ್ 110 ಒಳಗೆ 15 ರೆಪ್ಸ್ ಬಂದಿತ್ತು. ಆ್ಯಂಡ್ ಆಸ್ ಅ ಸೆಟ್ ನಾ ಐಸೋಲೇಷನ್ ಎಕ್ಸಸೈಸ್ ಒಳಗೆ 10 to 12 ನಡಕ್ಕೆ ಇಡ್ಲಿಕ್ಕೆ ಟ್ರೈ ಮಾಡ್ಲತ್ತೀನಿ. ಸೊ ಅದಕ್ಕೆ 120 ಹಾಕೋಣಂತೆ. ಸೊ ಅಟ್ ಲೀಸ್ಟ್ ಟ್ರೈ ಟು ಗೆಟ್ 12. ಸೊ ಯಾ, ಲೆಟ್ಸ್ ಗೋ. ಆ್ಯಂಡ್ ಗುಡ್ ಕಂಟ್ರೋಲ್, ಒಂದು ಕಾನ್ಸಂಟ್ರೇಟ್ ಟು ಸುಮ್ಮ ಮೊಮೆಂಟಮ್ ಯೂಸ್ ಮಾಡೋದು ಸ್ವಲ್ಪ ಬಂದ್ ಮಾಡೋಣಂತೆ. ಸೊ ಯಾ, ಲೆಸನ್ ಲರ್ನ್. ಯಾ, ಕಂಟ್ರೋಲ್. ಓಕೆ, ಸೊ ಸೀಟೆಡ್ ರೋ ಮಷೀನ್ ಮಾಡ್ಲತ್ತೀವಿ, ಯಾಕಂದ್ರೆ ಫಸ್ಟ್ ಸೆಟ್ನ
ಫಸ್ಟ್ ಸೆಟ್ ನಾನು ಮಾಡಿದೆ, ರೆಕಾರ್ಡ್ ಮಾಡಲಿಲ್ಲ ಯಾಕಂದ್ರೆ ಇಟ್ ವಾಸ್ ಬಿಸಿ ಆ್ಯಂಡ್ ನಂಗೆ ಜಲ್ದಿ ಕೇಬಲ್ ಸ್ಟೇಷನ್ ಬಿಸಿ ಇತ್ತು. ಸೊ ನಂಗೆ ಜಲ್ದಿ ಮಾಡಿ ಬರಬೇಕಾಗ್ತದೆ. ಸೊ ವಾಪಸ್ ಮಷೀನಿಗೆ ಯಾಕಂದ್ರೆ ಐ ಹ್ಯಾವ್ ಮ್ಯಾಕ್ಸ್ಡ್ ಔಟ್ ದಟ್ ಕೇಬಲ್ ಸ್ಟೇಷನ್. 16th ಏನು ಪಿನ್ ಅದಲ್ಲ, 16th ಮ್ಯಾಕ್ಸ್ ಅದ. ಸೊ 16th ಒಳಗೆ ನಂಗೆ 13 ಬಂತು. ಸೊ ದೆರ್ ಇಸ್ ನೋ ಪಾಯಿಂಟ್ ಇನ್ ಡೂಯಿಂಗ್ ಎನದರ್ ಸೆಟ್. ಯಾಕಂದ್ರೆ ಐ ವಾಂಟ್ ಟು ಕೀಪ್ ಇಟ್ ಬಿಟ್ವೀನ್ 10 to 12 ಇಲ್ಲ 8 to 10 ಖರೆ ಅಂದ್ರೆ, ಬಟ್ ಬಿಕಾಸ್ ಇಟ್ ಇಸ್ ಅ ಟೈಪ್ ಆಫ್ ಅ ಸ್ವಿಚ್ ಆಫ್ ಅ ಕಂಪೌಂಡ್ ಮೂಮೆಂಟ್ ರೋಯಿಂಗ್. ಅದಕ್ಕೆ ಕಂಪೌಂಡ್ ಮೂಮೆಂಟ್ ಅಲ್ಲ ಅದು, ಆದ್ರೆ ದ ಮೇನ್ ಮೂಮೆಂಟ್ ಅದ, ದ ಹಾರಿಜಾಂಟಲ್ ಪುಲ್. ಸೊ ಅದಕ್ಕೆ ನೋ ಪಾಯಿಂಟ್ ಇನ್ ಗೋಯಿಂಗ್ ಫಾರ್ ಹೈಯರ್ ರೆಪ್ಸ್ 15 ತನ ಇಲ್ಲ. ಸೊ ಅದಕ್ಕೆ ಮಷೀನ್ ಒಳಗೆ ಮಸ್ತ್ 8 to 10 ನಡಕ್ಕೆ ಹೊಡಿಯೋಣ. ಸೊ ಲೆಟ್ಸ್ ಗೋ. ಓಕೆ, ಡನ್ ವಿತ್ ರೋಸ್. ಆ್ಯಂಡ್ ರೋಸ್ ಒಳಗೂ ಅಲ್ಲ, ಸೊ ಭಾಳ ಮಂದಿ ಸ್ಕ್ಯಾಪುಲಾ ಓಪನ್ ಮಾಡೋಂಗಿಲ್ಲ. ಟೆನ್ಷನ್ ಅವ್ರ ಲ್ಯಾಟ್ಸ್ ಮೇಲೆ ಇಡ್ಬೇಕಂತಂದು ಫುಲ್ ಸ್ಟ್ರೆಚ್ ಮಾಡ್ಲಾರ್ದ ಜಗ್ತಾರೆ. ಸ್ಕ್ಯಾಪುಲಾ ಲಿಟ್ರಲಿ ಓಪನ್ ಮಾಡಿರಿ, ಮಸ್ತ್ ಸ್ಟ್ರೆಚ್ ಸಿಗ್ತದೆ. ಆ್ಯಂಡ್ ಹೈಪೋಟ್ರಫಿಗೆ ನಿಮ್ಮ ಕಾಂಟ್ರಾಕ್ಷನ್ಗಿಂತ ನಿಮ್ದು ಸ್ಟ್ರೆಚ್ ಭಾಳ ಇಂಪಾರ್ಟೆಂಟ್ ಇರ್ತದೆ. ಸೊ ಹಿಂಗೆ ಮಸ್ತ್ ಹಿಂಗೆ ಫುಲ್ ಬಿಡ್ರಿ, ನಿಮ್ಗೆ ಹಿಂಗೆ ಲಿಟ್ರಲಿ ಫೀಲ್ ಆಗ್ತದೆ ಹಿಂಗೆ ಓಪನ್ ಆಗೋದು ಕಿಚ್ ಅಂತಂದು. ಸೊ ಓಪನ್ ಮಾಡಿರಿ, ಸ್ಕ್ಯಾಪುಲಾ ಓಪನ್ ಮಾಡಿರಿ, ಸ್ಟ್ರೆಚ್ ಮಾಡಿರಿ, ಮಸ್ತ್ ಫೀಲ್ ಆಗ್ತದೆ ಸ್ಟ್ರೆಚ್. ಸೊ ಏನಂದರೆ 150ಗೆ 11 ಬಂದಿತ್ತು. ನಾನು ಲಾಸ್ಟ್ ಟೈಮ್ ಯಾವಾಗ ಮಾಡಿದ್ದೆ ಅವಾಗಿಂದ ನೋಟ್ಸ್ ಚೆಕ್ ಮಾಡಿದೆ. ಸೊ ಆ್ಯಂಡ್ ನಾ ಟ್ರ್ಯಾಕ್ ಹೆಂಗೆ ಮಾಡ್ಬೇಕು ವೇಟ್ಸ್ ಅದ್ರ ಬಗ್ಗೆನೂ ಒಂದು ವೀಡಿಯೋ ಮಾಡೀನಿ. ಅಕಸ್ಮಾತ್ ನೀವು ನೋಡಿಲ್ಲ ಅಂದರೆ ಇದಕ್ಕಿಂತ ಹಿಂದಿನ ವೀಡಿಯೋನ ಅದ. ಸೊ ಗೋ ಚೆಕ್ ಇಟ್ ಔಟ್. ಮಸ್ತ್ ಇನ್ಫಾರ್ಮೇಷನ್ ಕೊಟ್ಟೇನಿ, ಹೋಗಿ ನೋಡಿರಿ. ನೀವು ವೇಟ್ಸ್ ಹೆಂಗೆ ಟ್ರ್ಯಾಕ್ ಮಾಡ್ಬೋದು, ಏನು ಇಲ್ಲ, ಎದಕ್ಕೆ ಟ್ರ್ಯಾಕ್ ಮಾಡ್ಬೇಕು ವೇಟ್ಸ್ ಎಲ್ಲ ಹೇಳೇನು ಅದರೊಳಗೆ, ಹೋಗಿ ಚೆಕ್ ಮಾಡಿರಿ ಆ ವೀಡಿಯೋ. ಸೊ ಲಾಸ್ಟ್ ಟೈಮ್ ನಾನು ಚೆಕ್ ಮಾಡಿದಾಗ 150 ಪೌಂಡ್ಸಿಗೆ 11 ರೆಪ್ಸ್ ಬಂದಿತ್ತು. ಸೊ ಸರ್ಪ್ಲಸ್ ಅಲ್ಲ, ಕ್ಯಾಲ್ರಿ ಸ್ವಲ್ಪ ಜಾಸ್ತಿ ಮಾಡೀನಿ ಅಂತಂದು ಸುಮ್ಮ 160 ಹಾಕೋಣ ಅಂತಂದು ಹಾಕಿದೆ. ಆ್ಯಂಡ್ ಐ ಗಾಟ್ 9 ರೆಪ್ಸ್. ಸೊ ನೆಕ್ಸ್ಟ್ ಟೈಮ್ 10 ತಂದು ಮತ್ತೆ ಜಾಸ್ತಿ ಮಾಡೋಣಂತ. ವಿ ಆರ್ ಗೆಟಿಂಗ್ ಸ್ಟ್ರಾಂಗರ್, ಮಜಾ ಬರ್ಲಿತ್ತದ. ಸೊ ಲೆಟ್ಸ್ ಗೋ. ಈಗ ಸ್ಟ್ರೇಟ್ ಆರ್ಮ್ ಪುಲ್ ಡೌನ್ಸ್ ಮಾಡಿ, 4 ಆರ್ಮ್ಸ್ ಮಾಡಿ ಮನೆಗೆ ಹೋಗೋಣಂತ. ಸೊ ಐ ನಾಟ್ ಟಾಕ್. 4 ಆರ್ಮ್ಸಿಗೆ ಏನು ಹೇಳೋದಿರುತ್ತೆ. ಸೊ ಮ್ಯಾಲಿಂದ ಪಾರ್ಟ್ ಏನಿರ್ತದಲ್ಲ 4 ಆರ್ಮ್ಸಿಂದ, ಅದಕ್ಕೊಂದು ಎಕ್ಸಸೈಸ್ ರಿವರ್ಸ್ ಕರ್ಸ್. ಆ್ಯಂಡ್ ಕೆಳಗಿಂದ 4 ಆರ್ಮಿಗೆ ಒಂದು ಎಕ್ಸಸೈಸ್ ವಿಚ್ ಇಸ್ ಇದಕ್ಕೆ ಏನಂತಾರೆ ಗೊತ್ತಿಲ್ಲ ನನಗೆ. ನಾನು ಅದಕ್ಕೊಂದು ಹೆಸರು ಇಟ್ಟೇನಿ, ಏನೋ ಇಟ್ಟೇನೆ, ನಾನು ನೋಟ್ಸ್ ಒಳಗೆ ಚೆಕ್ ಮಾಡ್ಬೇಕು. ಐ ಡೋಂಟ್ ನೋ ಇವು ಮಸಲ್ಸಿಗೆ ಏನಂತಾರೆ ಅಂತಂದು. ಸೊ ಮ್ಯಾಲಿನ 4 ಆರ್ಮ್, ಕೆಳಗಿನ 4 ಆರ್ಮ್, ಸ್ಟ್ರೇಟ್ ಅಪ್, ಪುಲ್ ಡೌನ್ ಆ್ಯಂಡ್ ಹೋಮ್. ಸೊ ಲೆಟ್ಸ್ ಗೋ. ಓಕೆ, ಮುಗೀತು. ಸ್ಟ್ರೇಟ್ ಆರ್ಮ್ ಪುಲ್ ಡೌನ್ಸ್ ಆಯ್ತು, 4 ಆರ್ಮ್ಸು ಆಯ್ತು. 4 ಆರ್ಮ್ಸ್ ರೆಕಾರ್ಡ್ ಮಾಡಲಿಲ್ಲ ನಾ, ಯಾಕಂದ್ರೆ ಅದ್ರಾಗ ತೋರಿಸೋವಂಥ ಏನು ಇಲ್ಲ ಖರೆ ಅಂದರೆ. ಸೊ ಖರೆ ಅಂದ್ರೆ ಮರ್ತೇನಾ, ಎಕ್ಸ್ಕ್ಯೂಸ್ ಕೊಡ್ಲಿತ್ತೀನಿ. ಆದರೆ ನೆಕ್ಸ್ಟ್ ಟೈಮ್ ರೆಕಾರ್ಡ್ ಮಾಡೋಣ ಅಂತ ನಾ ತೋರಿಸ್ತೇನೆ ಏನು ಮಾಡ್ತೇನೆ ಅಂತ. ನಾ 4 ಆರ್ಮ್ಸಿಗೆ 1 ಸೆಟ್ ಈಚ್ ಮಾಡ್ತೀನಿ, ಮ್ಯಾಲಿನ 4 ಆರ್ಮಿಗೆ ಮತ್ತು ಕೆಳಗಿನ 4 ಆರ್ಮಿಗೆ. ಸೊ ದಟ್ಸ್ ಇಟ್. ಸೊ ಲೆಟ್ಸ್ ಗೋ ಹೋಮ್. ಇವತ್ತು ಆ್ಯಬ್ಸ್ ಇಲ್ಲ, ಯಾಕಂದ್ರೆ ನಾ ಆಲ್ಟರ್ನೇಟ್ ಡೇಸ್ ಮಾಡ್ಲತ್ತೀನಿ. ನಿನ್ನೆ ಮಾಡಿದ್ದೆ, ಸೊ ಇವತ್ತು ಇಲ್ಲ. ಸೊ ಲೆಟ್ಸ್ ಗೋ ಹೋಮ್. ಅಭ್ಯಾಸ ಮಾಡೋಣಂತೆ. ಲೆಟ್ಸ್ ಗೆಟ್ ಇಟ್. ಓಕೆ, ಲಿಫ್ಟ್ ಅಂತ ಹೇಳಿ ಆತೀವಿ. स्पीकर है क्या भाई तेरे पास? स्पीकर है क्या? क्यों लगाया हो भाई वो? सही कर. ಎಷ್ಟೊತ್ತಲೆ ಪಾಕಿ करे ना? ए यो Jesus 50.
एक बार केंड्रिक लमार 50 के लिए वर्स ही नहीं बनाया ये बनाया ये शिट भाई ये शिट प्रिंसेस क्वीन ಸಿಗಾರ್ ದಪ್ಪಿದ್ದ ಬೇಕನ ಪುನಃ ಚಿಕ್ಕಿಗೆ ಮಾಡಿ ತೋರಿಸ್ ನಮ್ಮ ಕಾಲೇಜಿಂದ ಲಿಫ್ಟ್ ದಾಗ ಕಿಸ್ ಮಾಡಕ್ ಆಗ್ಲಿಲ್ಲ ಅಂದ್ರೂ ಇರ್ಲಿ ಮಾಡು ಬರಿ ಬರಿ ಮಶ್ರೂಮ್